ಸರ್ ನಮಸ್ತೆ. ನಮಸ್ಕಾರ. ಇವತ್ತು ನಾವು ನಿಮ್ಮ ಒಂದು ನ್ಯಾಯಾಲಯ ಅಥವಾ ಕಚೇರಿ ಅಂತ ಹೇಳ್ಬೋದು ತಾವು ಬಂದಿದ್ದೀವಿ. ಹೊಸ ವರ್ಷದ ಬಗ್ಗೆ ತಮಗೆ ವಿಶ್ ಮಾಡೋಣ ಅಂತ ಬಂದ್ವಿ. ಯಾಕೆಂದರೆ ನೀವೆಲ್ಲೇ ಹೋದರೂ ಭಾಳಷ್ಟು ಹೆಸರು ಮಾಡೋದು ವಾಡಿಕೆ ಅಂತ ನಮಗೆ ಗೊತ್ತಾಯಿತು. ಇದಕ್ಕೆ ತಮಗೆ ನಮ್ಮ ಚಾನಲ್ ಕಥೆಯಿಂದ ತಮಗೆ ಶುಭಾಶಯಗಳ ಕೋರ ಬಂದು ತಮಗೆ ಹೊಸ ವರ್ಷ ಶುಭಾಶಯಗಳು ಸರ್. ಧನ್ಯವಾದಗಳು. ನನ್ನ ವತಿಯಿಂದ ಸಹ ತಮಗೆ ಮತ್ತು ತಮ್ಮ ವೀಕ್ಷಕರಿಗೆ ಹಾಗೂ ನಾಡಿನ ಎಲ್ಲ ಜನತೆಗೆ ಹೊಸ ವರ್ಷದ ಶುಭಾಶಯಗಳು. ಈ ವರ್ಷದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಎಲ್ಲರೂ ಸೇರಿ ಮಾಡೋಣ. ನಮಸ್ಕಾರ. ಸರ್, ಹೀಗಿದ್ದಾಗ ನೀವು ವಿಧಾನಸೌಧದಲ್ಲಿದ್ದಿರಿ, ಭಾಳಷ್ಟು ಹೆಸರು ಮಾಡಿದ್ರಿ, ಬೆಂಗಳೂರು ಕಮಿಷನರ್ ಆದ್ರಿ, ಮತ್ತು ಇನ್ನೂ ಮುಂದೆ ಹೋಗ್ತಾ ಹೋಗ್ತಾ ಭಾಳ ಒಂದು ಉನ್ನತ ಮಟ್ಟದಲ್ಲಿ ಅಧಿಕಾರ ಸ್ವೀಕರಿಸಿ ಇನ್ನೂ ಭಾಳಷ್ಟು ಮಂದಿ ನಿಮ್ಮ ಹೆಸರು ತಕ್ಷಣ ಒಂದು ಮುಖದಲ್ಲಿ ಒಂದು ನಗುಮುಖ ಕಾಣ್ತಾ ಇದ್ದಾರೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್? ನಾನು ಆ ರೀತಿ ನನ್ನ ಹೆಸರು ತೆಗೆದುಕೊಂಡಾಗ ನನಗೆ ನಾನು ಏನಾದರೂ ಒಳ್ಳೇದು ಮಾಡಿದ್ದೀನಿ ಅನ್ನೋ ಒಂದು ಸಂತೋಷ ಕೂಡ ಅನ್ನಿಸ್ತದೆ. ಅದಕ್ಕೆ ಧನ್ಯವಾದಗಳು. ಬಟ್ ನಾನು ಎಷ್ಟರ ಮಟ್ಟಿಗೆ ಯಾರಿಗೆ ಏನು ಸಂತೋಷ ತಂದು ಕೊಟ್ಟಿದ್ದೀನಿ ಅದು ನನಗೆ ಗೊತ್ತಿಲ್ಲ. ನಾನು ನನ್ನ ಕರ್ತವ್ಯ ನಾನು ಮಾಡಿದ್ದೇನೆ ಅಷ್ಟೇ. ಸರ್, ಹೀಗಿದ್ದಾಗ ಹೊಸ ವರ್ಷಕ್ಕೆ ನಾಡಿನ ಜನತೆಗೆ ತಾವು ಏನು ಇಷ್ಟಪಡ್ತೀರಾ ಸರ್? ತಮ್ಮ ಕೆಲಸ ತಾವು ಕಾನೂನು ಪ್ರಕಾರ ಮತ್ತು ಯಾವ ರೀತಿ ನಾವು ಮಾಡಬೇಕು, ನಮಗೆ ಏನು ಅನ್ನೋ ಒಂದು ಸಾಮಾನ್ಯ ಜ್ಞಾನ ದೇವರು ಕೊಟ್ಟಿದ್ದಾನೆ. ಅದರ ಪ್ರಕಾರ ನಮ್ಮ ಕರ್ತವ್ಯ ನಾವು ಮಾಡಿದರೆ ನಾವು ಒಂದು ಹೊಸ ಸಮಾಜವನ್ನು ಸೃಷ್ಟಿಸಬಲ್ಲೆವು ಅನ್ನೋದು ಮನಸ್ಸಿನಲ್ಲಿ ಇಟ್ಕೊಂಡು ಮುಂದಿನ ಜೀವನ ಸಾಗಿಸೋಣ. ನಮಸ್ಕಾರ. ಧನ್ಯವಾದಗಳು.